ವಾಯ್ಸ್ ಆಫ್ ಪಬ್ಲಿಕ್ ಚಾನೆಲ್ನ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ಕೇಂದ್ರ ಸರ್ಕಾರ ಜಿಎಸ್ಟಿಯಲ್ಲಿ ಭಾರಿ ಬದಲಾವಣೆಯನ್ನ ಮಾಡಿದೆ. ಬಡ ಹಾಗೂ ಮಧ್ಯಮ ವರ್ಗದವರಿಗೆ ಬಂಪರ್ ಕೊಡುಗೆಯನ್ನ ನಮ್ಮ ಮೋದಿ ಸರ್ಕಾರ ನೀಡಿದೆ. ಇವತ್ತು ಜನತೆಗೆ ಭರ್ಜರಿಯಾದ ದೀಪಾವಳಿ ಗಿಫ್ಟ್ ಅನ್ನ ಕೇಂದ್ರ ಸರ್ಕಾರ ನೀಡಿದೆ ಅಂತ ಹೇಳ್ಬೋದು. ಇದು ಸೆಪ್ಟೆಂಬರ್ 22ರಿಂದಲೇ ಹೊಸ ದರಗಳು ಇವತ್ತು ಜಾರಿಗೆ ಬರ್ತದೆ. 18% GST, 28% GST, 12% GST, ಈ ರೀತಿ 40% ವರೆಗೂ GSTಗಳನ್ನ ರಿಯಾಯಿತಿಗಳನ್ನ ಇವತ್ತು ಸರ್ಕಾರ ಕೊಟ್ಟಿದೆ. ಶೈಕ್ಷಣಿಕ ಮಟ್ಟದಲ್ಲಿ ಕೃಷಿಗೆ ಸಂಬಂಧಪಟ್ಟಂತ ಸಾಮಗ್ರಿ ಖರೀದಿ ಆಗ್ಬೋದು, ಆರೋಗ್ಯ ಸಾಮಗ್ರಿಗಳಾಗ್ಬೋದು, ಎಲೆಕ್ಟ್ರಿಕಲ್ ಉಪಕರಣಗಳಾಗ್ಬೋದು, ಈ ತರ ಎಲ್ಲದರೂ ಕೂಡ ಇವತ್ತು ವಿಶೇಷ ರಿಯಾಯಿತಿಯನ್ನು ನೀಡಿದೆ. ನಿತ್ಯ ವಸ್ತುಗಳ ಕೈಗೆಟುಕುವ ದರದಲ್ಲಿ, ಯಾಕಂದ್ರೆ ನಾವು ಪ್ರತಿಯೊಂದು ವಸ್ತು ಕೂಡ ಕೊಂಡುಕೊಳ್ಳುವಾಗ ಅದಕ್ಕೆ ತೆರಿಗೆಯನ್ನ ಸರ್ಕಾರಕ್ಕೆ ಕಟ್ತಾ ಇದ್ವಿ. ಈಗ ಕೆಲವೊಂದು ತೆರಿಗೆಗಳನ್ನ ಭಾರಿ ರಿಯಾಯಿತಿಯನ್ನ ಮಾಡಿದೆ. ಈಗ ಏನು ತಲೆಗೆ ಹಾಕುವಂತ ಕೊಬ್ಬರಿ ಎಣ್ಣೆ ಆಗ್ಬೋದು, ಶಾಂಪೂ, ಟೂತ್ ಪೇಸ್ಟು, ಬ್ರಷ್, ಶೇವಿಂಗ್ ಕ್ರೀಮ್ಗಳ ಮೇಲಿದ್ದಂತ 18% ತೆರಿಗೆಯನ್ನ ಈಗ 5% ತೆರಿಗೆಗೆ ಇಳಿಸಿ ರಿಯಾಯಿತಿಯನ್ನ ಮಾಡಿದೆ. ಬೆಣ್ಣೆ, ತುಪ್ಪ, ಚೀಜು, ಡೈರಿ ಉತ್ಪನ್ನಗಳು, ಈ ಮನೆಯಲ್ಲಿ ಬಳಸುವಂತ ಇತರೆ ಪಾತ್ರೆಗಳು, ಮಕ್ಕಳ ನ್ಯಾಪ್ಕಿನ್ಸು, ಡೈಫರ್ಗಳ ಮೇಲೆ 12% ಇದ್ದ GSTಯನ್ನ 5% GSTಗೆ ಇವತ್ತು ಕಡಿಮೆ ಮಾಡಿದೆ. ಇದರ ಹಿನ್ನೆಲೆಯಲ್ಲಿ ಇವತ್ತು ಕೃಷಿಯು ಕೂಡ ಬಹುತ್ ಬಂಪರ್ ಅಂತಲೇ ಹೇಳಬಹುದು. ಯಾಕೆಂದ್ರೆ ಕೃಷಿಯಲ್ಲಿ ಟ್ರ್ಯಾಕ್ಟರು, ಟಿಲ್ಲರು, ಅದರ ಭಾಗಗಳು, ಅದರ ನಂತರ ಜೈವಿಕ ಕೀಟನಾಶಕಗಳು, ಸೂಕ್ಷ್ಮ ಪೋಷಕಾಂಶಗಳ ಮೇಲಿದ್ದಂತ 18% GSTನ ಕೂಡ 5% GSTಗೆ ಕಡಿಮೆ ಮಾಡಿದೆ. ಹನಿ ನೀರಾವರಿ ವ್ಯವಸ್ಥೆಯ ಸ್ಪ್ರಿಂಕ್ಲರ್ಗಳಿಗೆ ಮೇಲಿದ್ದಂತ 12% GSTನ 5% ಮಾಡಿದೆ. ಆಟೋಮೊಬೈಲ್ ವಸ್ತುಗಳು, ಪೆಟ್ರೋಲ್ ಉತ್ಪನ್ನಗಳು, ವಾಹನಗಳ ಮೇಲೆ ಇವತ್ತು ಉತ್ತಮ ರೀತಿಯ ಕಡಿಮೆ GST. ವಾಯ್ಸ್ ಆಫ್ ಪಬ್ಲಿಕ್ ಚಾನೆಲ್ನ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ಕೇಂದ್ರ ಸರ್ಕಾರ ಜಿಎಸ್ಟಿಯಲ್ಲಿ ಭಾರಿ ಬದಲಾವಣೆಯನ್ನ ಮಾಡಿದೆ. ಬಡ ಹಾಗೂ ಮಧ್ಯಮ ವರ್ಗದವರಿಗೆ ಬಂಪರ್ ಕೊಡುಗೆಯನ್ನ ನಮ್ಮ ಮೋದಿ ಸರ್ಕಾರ ನೀಡಿದೆ. ಇವತ್ತು ಜನತೆಗೆ ಭರ್ಜರಿಯಾದ ದೀಪಾವಳಿ ಗಿಫ್ಟ್ ಅನ್ನ ಕೇಂದ್ರ ಸರ್ಕಾರ ನೀಡಿದೆ ಅಂತ ಹೇಳ್ಬೋದು. ಇದು ಸೆಪ್ಟೆಂಬರ್ 22ರಿಂದಲೇ ಹೊಸ ದರಗಳು ಇವತ್ತು ಜಾರಿಗೆ ಬರ್ತದೆ. 18% GST, 28% GST, 12% GST, ಈ ರೀತಿ 40% ವರೆಗೂ GSTಗಳನ್ನ ರಿಯಾಯಿತಿಗಳನ್ನ ಇವತ್ತು ಸರ್ಕಾರ ಕೊಟ್ಟಿದೆ. ಶೈಕ್ಷಣಿಕ ಮಟ್ಟದಲ್ಲಿ ಕೃಷಿಗೆ ಸಂಬಂಧಪಟ್ಟಂತ ಸಾಮಗ್ರಿ ಖರೀದಿ ಆಗ್ಬೋದು, ಆರೋಗ್ಯ ಸಾಮಗ್ರಿಗಳಾಗ್ಬೋದು, ಎಲೆಕ್ಟ್ರಿಕಲ್ ಉಪಕರಣಗಳಾಗ್ಬೋದು, ಈ ತರ ಎಲ್ಲದರೂ ಕೂಡ ಇವತ್ತು ವಿಶೇಷ ರಿಯಾಯಿತಿಯನ್ನು ನೀಡಿದೆ. ನಿತ್ಯ ವಸ್ತುಗಳ ಕೈಗೆಟುಕುವ ದರದಲ್ಲಿ, ಯಾಕಂದ್ರೆ ನಾವು ಪ್ರತಿಯೊಂದು ವಸ್ತು ಕೂಡ ಕೊಂಡುಕೊಳ್ಳುವಾಗ ಅದಕ್ಕೆ ತೆರಿಗೆಯನ್ನ ಸರ್ಕಾರಕ್ಕೆ ಕಟ್ತಾ ಇದ್ವಿ. ಈಗ ಕೆಲವೊಂದು ತೆರಿಗೆಗಳನ್ನ ಭಾರಿ ರಿಯಾಯಿತಿಯನ್ನ ಮಾಡಿದೆ. ಈಗ ಏನು